ಅಮ್ಮ ನನ್ಗೆ ಈ ಬಟ್ಟೆಗಳು ಯಾವ್ದು ಬೇಡ ಅಮ್ಮ. ನನ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳೋ ಬೇರೆ ಯಾರಾದ್ರು ಕೊಟ್ಬಿಡು. ಇಷ್ಟು ಚೆನ್ನಾಗಿದೆಯಲ್ಲ ಐಶು ಬಟ್ಟೆ. ಯಾವಾಗ್ಲೂ ಸೇಮ್ ಬಟ್ಟೆ ಹಾಕಾಗಲ್ಲಮ್ಮ, ನನಗೆ ಬೋರ್ ಆಗಿದೆ. ಒಂದು ಚೂರು ಬಟ್ಟೆ ಆಗಿಲ್ಲ, ಇದಂತೂ ತಗೊಂಡ್ ವರ್ಷನೂ ಆಗ್ಲಿಲ್ವಲ್ಲಪ್ಪ. ಯಾವ ಬಟ್ಟೆನೂ ಬೇಡ ಅಮ್ಮ ನನ್ಗೆ. ದುಡ್ಡಿನ ವ್ಯಾಲ್ಯೂ ಗೊತ್ತಾ, ಬಟ್ಟೆ ವ್ಯಾಲ್ಯೂಗಳು ಗೊತ್ತಾ? ನಾವಂತೂ ಹಾಕೊಂಡಿಲ್ಲ, ಮಕ್ಳಾದ್ರೂ ಹಾಕೊಂಡ್ ಚೆನ್ನಾಗಿರ್ಲಿ ಅಂತ ತಕೊಟ್ರೆ ನಿಮಗ್ ಬಟ್ಟೆ ವ್ಯಾಲ್ಯೂನು ಗೊತ್ತಾಗ್ತಿಲ್ವಲ್ಲ ಐಶು. ಒಂದ್ ಟೈಮಲ್ಲಿ ಹಾಕೊಳಕ್ ಬಟ್ಟೆಗಳು ಇರ್ತಿರ್ಲಿಲ್ಲ. ದೊಡ್ಡಮ್ಮನ್ ಬಟ್ಟೆ ನಾನು, ನನ್ ಬಟ್ಟೆ ಚಿಕ್ಕಮ್ಮ ಹಾಕೊಳ್ತಾ ಇದ್ಲು. ಯುಗಾದಿಗೋ ಗೌರಿ ಹಬ್ಬಕ್ಕೋ ನಮ್ಮ ಮನೇಲಿ ಬಟ್ಟೆಗಳು ಕೊಡ್ಸೋರು. ಬಟ್ಟೆ ಹರ್ದೋದ್ರೆ ಹೊಲ್ದು ಹಾಕೋತಾ ಇದ್ವಿ, ಬಟ್ಟೆ ಸೌದೋಗೋವರ್ಗು ನಾವ್ ಆ ಬಟ್ಟೆ ಹಾಕೋತಾ ಇದ್ವಿ. ಹೆಂಗಂದ್ರೆ ಹಂಗ್ ಬಿಸಾಕ್ತಾನೆ ಇರ್ಲಿಲ್ಲ ನಾವು. ಹೊಲ್ದು ಒಂದೊಂದ್ ಬಟ್ಟೆಲಿ 2-2-3 ಹೋಲ್ಗೆ ಹಾಕ್ತಾ ಇದ್ವಿ ನಾವು. ಆಯ್ತಾ, ನೀವ್ ಒಂದ್ ಬಟ್ಟೆ 10 ಸಾರಿ ಹಾಕೊಂಡ್ರೆ ರಿಪೀಟ್ ಅಂತ ಹೇಳಿದ್ರೆ ಐಶು 365 ದಿನಕ್ಕೂ ಬಟ್ಟೆ ತಗೊಂಡ್ ಬಂದ್ ಕಬೋರ್ಡ್ ಅಲ್ಲಿ ಸ್ಟೋರ್ ಮಾಡ್ಕೊಳಕ್ ಆಗೋದಿಲ್ಲ. ದುಡ್ಡಿನ ಬೆಲೆ ತಿಳ್ಕೊ. ಎಷ್ಟು ದುಡ್ಡಾಗುತ್ತೆ ಒಂದ್ ಬಟ್ಟೆಗೆ? ಇದೊಂದು ಪ್ಯಾಂಟಿಗೆ 2000 ರೂಪಾಯಿ ಕೊಟ್ಟೆ ನೀನು. ಇಷ್ಟಿದೆ, ಇದಿನ್ನೂ 5 ವರ್ಷ ಹಾಕಿದ್ರು ಸವಿಯಲ್ಲ. ತೆಗ್ದಿಡೋಗು, ನಿನ್ ತಂಗಿ ಹಾಕೋತಾಳೆ. ನೀನ್ ಹಾಕೊಂಡಿದ್ ಬಟ್ಟೆ ನಿನ್ ತಂಗಿ ಹಾಕೋಬೇಕು. ಮತ್ತೆ ನಾನ್ ಚಿನ್ನಿಗ್ ಬೇರೆ ಮತ್ತೆ ದುಡ್ಡು ಕೊಟ್ಟು ಹೊಸ ಬಟ್ಟೆಗಳು ತಗೊಂಡ್ ಬರಕ್ ಆಗೋದಿಲ್ಲ. ಬಟ್ಟೆ ರಿಪೀಟ್ ಹಾಕೊಂಡ್ರೆ ಏನು ತಪ್ಪಿಲ್ಲ, ಯಾರು ಹೇಳಲ್ಲ ಏನಮ್ಮ ನೀನ್ ಮತ್ತೆ ಹಾಕೊಂಡ್ ಬಂದಿದ್ಯಾ ಹಾಕೊಂಡಿರೋ ಬಟ್ಟೆನ ಅಂತ. ಸುಮ್ನೆ ಹೋಗಿ ಬಟ್ಟೆಗೆ ದುಡ್ಡು ಸ್ಪೆಂಡ್ ಮಾಡೋದು ಒಳ್ಳೇದಲ್ಲ. ತಗೋ ಹೋಗಿ ಎತ್ತಿಟ್ಕೋ, ಹೋಗು, ಎತ್ತಿಡು, ಚಿನ್ನಿ ಹಾಕೋತಾಳ ಹೋಗು.